ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಿನ್ನೆ ಹೇಳಿದ್ವಿ, ವಿಜಯಪ್ರಭುಗಳು ಒಂದು ಊರಿನಲ್ಲಿ ಗೋಪಾಲಕ್ಕೆ ಹೋಗಿದ್ದಾರೆ. ಆ ಊರಿನಲ್ಲೇ ಒಂದು ಪ್ರಮುಖವಾದ ದೇವಾಲಯನೋ ಮನೆಯೋ ಗೊತ್ತಿಲ್ಲ, ಅಲ್ಲಿ ಒಬ್ಬ ಆಚಾರ್ಯರು ಅದ್ಭುತವಾದ ರೀತಿಯಲ್ಲಿ ತಾವು ಅನುಭವಿಸ್ತಾ ಜನರನ್ನೆಲ್ಲ ಆನಂದ ಸಾಗರದಲ್ಲಿ ಮುನಿಸಿ ಭಾಗವತ ಪ್ರವಚನ ಮಾಡ್ತಾ ಇದ್ದಾರೆ. ವಿಜಯದಾಸರು ಅದನ್ನು ಕೇಳಿದರು. ಸ್ವಲ್ಪ ತಾವು ಹೋಗಿ ಯಾರಿಗೂ ಗೊತ್ತಾಗದಂತೆ ಹಿಂದುಗಡೆ ಕೂತ್ಕೊಂಡ್ರು. ಪುರಾಣ ಎಲ್ಲ ಮುಗಿತು. 1 ತಾಸು 2 ತಾಸು ಅದ್ಭುತವಾಗಿ ಆಚಾರ್ಯರು ಹೇಳಿದರು. ಎಲ್ಲರೂ ಆನಂದ ಪರವಶರಾಗಿಬಿಟ್ಟಿದ್ದಾರೆ. ವಿಜಯರಾಯರು ಕೂಡ ಆನಂದ ಪರವಶರಾದರು. ಹೊರಗೆ ಬಂದಂತೆ ಎದ್ದು ಮತ್ತೆ ಜನ ಗಲಾಟೆ ಆಗ್ತದೆ ಅಂತ ಹೇಳಿಬಿಟ್ಟು ಇನ್ನೊಂದು 2 ನಿಮಿಷಕ್ಕೆ ಮುಗಿತದ ಎನ್ನುವಾಗ ವಿಜಯರಾಯರು ತಮ್ಮ ಶಿಷ್ಯರೊಟ್ಟಿಗೆ ಹೊರಗೆ ಬಂದುಬಿಟ್ರು. ಹೊರಗೆ ಬಂದ ಕೂಡಲೇ ಬಗಲ ಗೋಪಾಲದಾಸರು ಇದ್ದರಂತೆ. ಆ ಟೈಮ್ನಲ್ಲಿ ಅವ್ರು ಹೇಳಿದ್ರಂತೆ, ಏನಪ್ಪ ಭಾಗಣ್ಣ, ಹೇಗಿತ್ತು ಭಾಗವತ? ಅದ್ಭುತ ರೀ, ನಿಜವಾಗಿ ಮೈ ರೋಮಾಂಚಿತವಾಯಿತು. ಭಗವಂತನ ಸಾಕ್ಷಾತ್ಕಾರ ಆದಂತ ಆಯಿತು. ಕಾಗಿಯಪ್ಪ, ಅದು ಸಾಮಾನ್ಯಲ್ಲ, ಅದ್ಭುತ ಹೇಳಿಬಿಡ್ತು ಕಾಗಿ ಅಂತಂದ್ರು. ಏನು ಹೇಳಿದರು? ಕಾಗಿ ಅದ್ಭುತವಾಗಿ ಪುರಾಣ ಹೇಳಿಬಿಡ್ತು ಅಂತಂದರು. ಅಂದು ಕೂಡಲೇ ಭಾಗಣ್ಣವರು ವಿಜಯರಾಯರ್ತರು, ಗುರುಗಳೇ ಏನೋ ಬಂದುಬಿಡ್ತೆ ಬಾಯಿಂದ, ಭಗವಂತ ನುಡಿಸಿಬಿಟ್ಟ. ವಾಯುದೇವರು ಯಾಕೆ ನುಡಿಸಿದಾರೋ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಆಚಾರ್ಯರು, ಅವರ ಸ್ವರೂಪ ಕಾಣಿಸ್ತಪ್ಪ ನನಗೆ. ಅವರು ಕಾಗಿಯ ರೂಪ ಅಂತದ್ದು. ಆ ಆಚಾರ್ಯರ ಒಳಗಿರ್ತಕ್ಕಂಥ ಆತ್ಮ ಸೋಲದಲ್ಲ, ಅದು ಕಾಗಿಯ ರೂಪದ್ದದು. ಕಾಗಿ ಅದ್ಭುತವಾದ ಪುರಾಣ. ಅಂದರೆ ಕಾಗಿ ಅಂದರೆ ನಮ್ಮ ಕಾಗಿ ಅಂತ ತಿಳ್ಕೊಬಾರ್ದು ನೀವು. ಆ ಕಾಗಿಯ ರೂಪದಲ್ಲಿದ್ದರೂ ಕೂಡ ಚಿದಾನಂದಮಯವಾಗಿರ್ತಕ್ಕಂಥದ್ದಾಗಿರ್ತಾರೆ. ಅದು ಜ್ಞಾನ, ಅದ್ಭುತವಾಗಿ ಜ್ಞಾನ ಇರ್ತಾರೆ, ಆನಂದದ ಅನುಭೂತಿ ಇರ್ತದೆ. ಅದು ಕಾಗಿದ ಕಾವು ಕಾವು ಅಂತ ಅಂಬೋದಲ್ಲ, ಅದು ಎಲ್ಲ ಅದು ಏನು ಮೋಕ್ಷಕ್ಕೆ ಹೋದಾಗ ಅದು ತನ್ನ ಭಗವಂತನ ಸಂಕಲ್ಪಕ್ಕನುಗುಣವಾಗಿ ತನ್ನ ಸಾತ್ವಿಕ ಗುಣದಿಂದ ಏನು ಮಾಡ್ತದೆ ಗೊತ್ತನಾ? ತನಗೇನು ಬೇಕಂದರೆ, ಯಾವ ಆಕಾರ ಬೇಕಂದ್ರೆ ಆ ಆಕಾರ, ಅದರ ಒರಿಜಿನಲ್ ರೂಪ ಯಾವುದದು ಕಾಗಿ. ಮನುಷ್ಯ ಆಗಬೇಕಂದ್ರೆ ಮನುಷ್ಯ ಆಗಿಬಿಡ್ತದೆ. ದೇವ್ರ ಪೂಜಾಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲ ಬೇಕಂದ್ರೆ ಎಲ್ಲ ಸೃಷ್ಟಿ ಆಗಿಬಿಡ್ತಾವೆ. ಅಲ್ಲಿ ಭಗವಂತನ ವಿಗ್ರಹ, ಭಗವಂತ ಬಂದು ಕೂತ್ಕೊಂಡ್ಬಿಡ್ತಾನೆ, ಅವನು ಪೂಜೆ ಮಾಡ್ತಾರೆ. ಸೊ ಕಾಗಿಯ ರೂಪ ಅಲ್ಲ ಇದು. ಹೇಗೆ ರೀ ದಾಸರಿ ವಿಜಯರಾಯರಿಗೆ ಒಬ್ಬ ಜೀವಿಯ ಸ್ವರೂಪದ ಪರಿಚಯ ಆಗಾಯಿತು. ಅದು ವಾಯುದೇವರಿಗೆ ಮಾತ್ರ ಆಗ್ತದೆ, ಇನ್ಯಾರಿಗೂ ಆಗಲ್ಲ. ಅದು ತತ್ವಾಭಿಮಾನಿ ದೇವತೆಗಳಿಗೆ ತತ್ವ ಕಾರ್ಯ ಮಾಡುವಾಗ, ತತ್ವಗಳಲ್ಲಿರುವಾಗ ಮಾತ್ರ ಆಗ್ತದೆ. ಇದು ಹೆಂಗೆ ವಿಜಯರಾಯರಿಗೆ ಆಯಿತು ಅಂದರೆ, ವಿಜಯರಾಯರಿಗೆ ಆ ಸಮಯದಲ್ಲಿ ವಾಯುದೇವರ ವಿಶೇಷ ಆವೇಶ ಆಗಿತ್ತು. ವಾಯುದೇವರ ವಿಶೇಷ ಆವೇಶ ಇತ್ತಾದ ಕಾರಣ ಆ ಎದುರಿಗೆ ಪುರಾಣ ಹೇಳ್ತಕ್ಕಂಥ ವ್ಯಕ್ತಿಯ ಸ್ವರೂಪವನ್ನು ವಿಜಯರಾಯರು ಪ್ರತ್ಯಕ್ಷ ಕಂಡರು. ಅದು ಕಾರಣ ಹೇಳಿದರು ಭಾಗಣ್ಣಗೆ, ಭಾಗಣ್ಣ ಕಾಗಿ ಎಷ್ಟು ಸುಂದರವಾಗಿ ಭಾಗವತ ಹೇಳ್ತಯ್ಯ ಅಂತಂದರು. ಸೊ ಜೀವಿಯ ಸ್ವರೂಪ ಹೇಗಿರ್ತದೋ ಗೊತ್ತಿಲ್ಲ. ಆ ಗೊತ್ತಾಗುವವರೆಗೆ ನಮಗೆ ವಿಜಯರಾಯರು ಸುಮ್ಮನೆ ಹೇಳಿದ್ದಾರೆ, ಇದು ಒಂದು ಕಂಕಣ ವಲಯ, ಮಧ್ಯವಲಯ, ಇದೇ ನಿನ್ನ ಸ್ವರೂಪ ಅಂತ ತಿಳ್ಕೊ. ಈ ಸ್ವರೂಪದಲ್ಲಿ ಬಿಂಬರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮ ನಿನ್ನನ್ನು ಬಿಟ್ಟ ಅಗಲದಲ್ಲೇ ಒಳಗಿರ್ತಾನೆ. ಎಲ್ಲಿದ್ದಿದ್ದಾನೆ ಅವನು? ಅಸೃಜ್ಯ ರಾಶಿಯಿಂದ ಇದ್ದಾನೆ. ಎಲ್ಲಿವರೆಗೆ ಇರ್ತಾನೆ ಈ ಭಗವಂತ? ಇಲ್ಲಿ ಈ ಭಗವಂತನ ಹೆಸರು ಮಾತ್ರ ಬರ್ತದೆ. ಅವನು ಹೇಗಿದ್ದಾನೆ, ಶಂಖ ಚಕ್ರ ಗದ ಪದ್ಮ ಏನೇನು ಹಿಡ್ಕೊಂಡಿದ್ದಾನೆ, ಹೇಗಿದ್ದಾನೆ ಅದನ್ನಿಲ್ಲಿ ಚಿತ್ರೀಕರಣ ಮಾಡಿಲ್ಲ. ಬರೀ ಅವನ ಹೆಸರು ಮಾತ್ರ ಹಾಕಿದೆ, ಅವನ ನಾಮ ಸಂಕೀರ್ತನ ಮಾತ್ರ ಮಾಡಿದೆ. ಆ ಭಗವಂತ ನಿನ್ನ ಸ್ವರೂಪದ ಒಳಗಡೆ ಹೃದಯಾಕಾಶದಲ್ಲಿ ನಿಂತ್ಕೊಂಡಿರ್ತಾನೆ. ಎಷ್ಟು ನಿಂತ್ಕೊಂಡಿರ್ತಾನೆ, ಹೇಗೆ ನಿಂತ್ಕೊಂಡಿರ್ತಾನೆ, ಅದ್ಭುತ ರೀ. ಅದು ಮಾತ್ರ ಭಗವಂತ ಜೀವಿ ಇದ್ದಾನೆ. ಇದು ಒಬ್ಬ ಜೀವಿ, ಅದಕ್ಕೆ ಯಾವುದೋ ಒಂದು ಆಕಾರ ಇರ್ತದೆ ಅಂದ್ಕೊಡ್ರಿ. ಮನುಷ್ಯನ ಆಕಾರ ಅದು ಅಂತ ಅಂದ್ಕೊಡ್ರಿ. ಮನುಷ್ಯನ ಆಕಾರದಲ್ಲಿ ಈ ಜೀವಿ ಇದ್ದರೆ ಆ ಮನುಷ್ಯನಿಗೆ ಅದು ಎಷ್ಟು ಅಣುವಾಗಿರ್ತಾನೆ ಜೀವಿ ಅಂದರೆ, ನಮ್ಮ ಊಹೆಗೆ ನಿಲ್ಲಕದೇ ಇರುವಷ್ಟು ಅಣುವಾಗಿರ್ತಾನೆ. ಇವತ್ತು ಅಣುದೇಶ ಅಂತ ಹೇಳ್ತಾರಲ್ಲ, ಸಣ್ಣ ಒಂದು ಅಣುಪ್ರದೇಶ. ಆ ಅಣುಪ್ರದೇಶದಲ್ಲಿ ಇಂಥ ಜೀವರು 1000 ಗಟ್ಟಲೆ ಇರ್ತಾರೆ. ಅಂದರೆ ಊಹ ಮಾಡಿ ಅವನು ಎಷ್ಟು ಸಣ್ಣ ಆದ ಅವನು. ಅಂಥ ಸಣ್ಣಕ್ಕಿರ್ತಕ್ಕಂಥ ಜೀವಿಯ ಅದನ್ನು ಜಗನ್ನಾಥದಾಸರು ನಮಗೆ ಅರ್ಥ ಆಗಬೇಕು ಅಂಥೇಳಿ ಸುಮ್ಮನೆ, ಆದರೆ ಅದೇ ಕರೆಕ್ಟ್ ಆದ್ದಲ್ಲ, ಅಳತೆ ಅಲ್ಲ, ಸುಮ್ಮನೆ ನಮ್ಮ ಅನುಭವಕ್ಕೆ ಬರಲಿ, ತಿಳ್ಕೊಳ್ಳಿ ಅಂಥೇಳಿ
ಒಂದು ಕುದುರೆಯ ಬಾಲದಲ್ಲಿರುವ ಒಂದು ಕೂದಲನ್ನು ತಗೋ, ಒಂದು ಕುದುರೆಯ ಬಾಲದಲ್ಲಿರುವ ಒಂದು ಕೂದಲು ತಗೋ. ಆ ಕೂದಲನ್ನು ನಿಮಗೆ ಸಾಧ್ಯ ಆದರೆ 1000 ಭಾಗಗಳು ಮಾಡು. 1000 ಮತ್ತು ಹಿಂಗೆ ಅಡ್ಡ ಅಲ್ಲ, ಉದ್ದಕ್ಕೆ ಇರ್ತದೆ ಅದು, ಹಿಂಗದ ಅದು. ಇದನ್ನೇ ಕೊಯ್ಬೇಕು, 1000 ಭಾಗ ಮಾಡಬೇಕು. 1000 ಭಾಗ ಮಾಡಿದರೆ ಅದರಲ್ಲಿ 1ನೇ ಭಾಗ ಎಷ್ಟು ಸಣ್ಣಕ್ಕಿರ್ತದೋ ಅಷ್ಟು ಸಣ್ಣಕ್ಕೆ ಜೀವಿ ಇರ್ತಾನೆ. ಎಷ್ಟು ಅದ್ಭುತವಾದ ಚಿಂತನೆ. ಇಂಥ ಜೀವಿಗೆ ತಲೆ, ಕಾಲು, ಕೈ ಎಲ್ಲವೇ ಸಕಲವೂ ಅದು. ಎಂಥ ಚಿದಾನಂದಾತ್ಮಕನಾಗಿರ್ತಕ್ಕಂಥವ್ರು, ಜ್ಞಾನಾನಂದ ಸ್ವರೂಪಿಯಾಗಿರ್ತಾನೆ. ಅವನಿಗೆ ಯಾವ ತರಹದ ಅಜ್ಞಾನಾದಿಗಳು ಇರೋದಿಲ್ಲ, ದುಃಖಗಳ ಸಂಪರ್ಕ ಇರೋದಿಲ್ಲ. ಇಂಥ ಜೀವಿಗೆ ಒಂದು ಹೃದಯ, ಅವನ ಹೃದಯ ಚಿಂತನೆ ಮಾಡು. ಆ ಹೃದಯದಲ್ಲಿ ಈ ಬಿಂಬರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮ ನಿಂತುಕೊಂಡಿರ್ತಾನೆ. ಎಷ್ಟು ಸುಂದರಡಿ! ಅಂದರೆ ಜೀವಿನೇ ನಮ್ಮ ಊಹೆಗೆ ನಿಲುಕದೇ ಇರುವಷ್ಟು ಸಣ್ಣಕ್ಕಿರ್ತಾನೆ, ಅಣುವಾಗಿರ್ತಾನೆ. ಅಂಥ ಅತ್ಯಂತ ಅಣುವಾದ ಜೀವಿಯ ಒಂದು ಹೃದಯ. ಆ ಹೃದಯದ ಮಧ್ಯದಲ್ಲಿ ಭಗವಂತ ಚಿದಾನಂದ ಸ್ವರೂಪಿಯಾಗಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧಾರಣ ಮಾಡಿ ನಿಂತುಕೊಂಡಿರ್ತಾರೆ. ಅಂದರೆ ಅವನು ಎಷ್ಟು ಅಣುವಾದ. ಆದ ಕಾರಣ ಅಣೋರಣೀಯನ ಮಹತೋ ಮಹೀಯನ ಆಡಿಸಿದಳೆ ಶೋಧ ಜಗದೋದ್ಧಾರಣ. ಪುರಂದರದಾಸರು ಹೇಳ್ತಾರೆ, ಎಂಥವನನ್ನು ಆಡಿಸಿದ್ಲು ಅಂದರೆ ಅವಳು ಕೈಯಾಗಿ ಎತ್ತಿಕೊಂಡಿದ್ದಾಳೆ. ಆದರೆ ಎತ್ತಿಕೊಂಡ ಕೃಷ್ಣ, ಯಶೋದೆ ಎತ್ತಿಕೊಂಡ ಕೃಷ್ಣಗೆ ಒಂದು ಆಕಾರ ಅದೇ, ಒಂದು ಅಳತೆ ಅದೇ. ಆದರೆ ಅಷ್ಟೇನಾ? ಅಯ್ಯೋ ರಾಮಚಂದ್ರ ಅಣೋರಣೀಯನ ಮಗತೋ ಮಹೀಮನ. ಅವನು ಎಷ್ಟು ಅಣ ಅಂದರೆ ಆ ಅಣುತ್ವ ನಮ್ಮ ಊಹೆಗೆ ನಿಲುಕದೇ ಇರತಕ್ಕಂಥದ್ದು. ಅವನು ಎತ್ತರ ಎಷ್ಟಿದ್ದಾನೆ, ಎಷ್ಟು ದೊಡ್ಡವನಾಗಿದ್ದಾನೆ. ಮಹತೋ ಮಹೀಯನ. ವಿಶ್ವದಲ್ಲಿ ದೊಡ್ಡದು ಅಂತಕ್ಕಂಥ ವಸ್ತು ಯಾವುದದು ಅದೆಲ್ಲವನ್ನು ಮೀರಿ ಎಲ್ಲವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಮಹಾನ್ ಭಾವ, ಅಷ್ಟು ದೊಡ್ಡವನು. ಸೊ ಅತ್ಯಂತ ಅಣುವಾಗಿರ್ತಕ್ಕಂಥ ಹೃದಯದ ಆಕಾಶದಲ್ಲಿ ಭಗವಂತ ಕರಚರಣಾದ್ಯವಯವಗಳಿಂದ ಆನಂದಮಯನಾಗಿ ಜ್ಞಾನಸ್ವರೂಪಿಯಾಗಿ ಚಿದಾನಂದ ಸ್ವರೂಪಿಯಾಗಿ ನಿಂತುಕೊಂಡಿರ್ತಾನೆ. ಇದು ಘೃಣಿ. ಇವನು ಬಿಂಬ, ನಮ್ಮ ಬಿಂಬ. ಈ ಬಿಂಬನಿಗೆ ವಿಜಯಪ್ರಭುಗಳು ಓಂ ಘೃಣಿಹಿ ಓಂ ಅಂತ ಹೆಸರಿಟ್ಟರು. 2 ಕಡೆ ಓಂಕಾರ ಅಂದರೆ 2 ಅಕ್ಷರದ ಮಂತ್ರ, ಘೃಣಿಹಿ ಅಂತೇಳಿ. ಇದಕ್ಕೆ ಓಂ ಓಂ ಅಂತ ಹಾಕಿದರು. ಯಾಕೆ ಈ ಹೊಸ ಹೆಸರಿಟ್ಟರು ವಿಜಯರಾಯರು ಅಂದರೆ ಇದರ ಬಗ್ಗೆಲ್ಲ ವಿಸ್ತಾರ ಮಾಡಿದ್ದೇನೆ, ಆದರೆ ಹೇಳ್ಕೋತ ಹೋಗಬೇಕಾದ ಕಾರಣ ಹೇಳ್ತಾ ಇದ್ದೀನಿ. ಅವನ ಅತ್ಯಂತ ಕರುಣಾಮೂರ್ತಿಯಾದ ಕಾರಣ ಈ ಬಿಂಬರೂಪದಷ್ಟು ಕಾರುಣ್ಯದ ಅನುಭವ ಜೀವಿಗೆ ಬೇರೆ ಯಾವ ಭಗವದ್ರೂಪಗಳಿಂದ ಆಗೋದಿಲ್ಲ. ಆಗ್ತದೆ. ಎಲ್ಲ ಭಗವದ್ರೂಪಗಳು ಘೃಣಿಯಲ್ಲಿ ಎಷ್ಟು ಕಾರುಣ್ಯದೋ ಅಷ್ಟೇ ಕಾರುಣ್ಯವಂತವಾಗಿ ಎಲ್ಲ ಗುಣಗಳಿಂದ ಪೂರ್ಣವಾಗಿರ್ತವೆ. ಆದರೆ ನಮ್ಮ ಅನುಭವಕ್ಕೆ ಬೇರೆ ಭಗವಂತನ ಅನಂತ ರೂಪಗಳ ಕಾರುಣ್ಯದ ಅನುಭವ ಆಗಾಗ ಆಗ್ತಿರ್ತದೆ, ಪೂರ್ಣ ನಮಗೆ ಆಗೋದಿಲ್ಲ. ಆದರೆ ಘೃಣಿ ನಮ್ಮ ಒಳಗಿರ್ತಕ್ಕಂಥ ಬಿಂಬ ಇದ್ದಾನಲ್ಲ, ಅವನಿಗೆ ಹರಿ ಅಂತ ಮತ್ತೊಂದು ಹೆಸರು ಅಂತ ಹೇಳಿದ್ದೀನಲ್ಲ, ಅವನಿಗೆ ವಿಜಯರಾಯರಿಟ್ಟ ಹೆಸರು ಯಾವುದಂದರೆ ಘೃಣಿ ಅಂಥೇಳಿ. ಅವನ ಕಾರುಣ್ಯ ಎಷ್ಟು ಅಂತಂದರೆ ನಮ್ಮ ಪ್ರತಿ ಕ್ಷಣದಲ್ಲಿ ನಮ್ಮ ಅನುಭವಕ್ಕೆ ಬರ್ತದೆ. ನಾವು ಉಸಿರಾಡ್ತಾ ಇದ್ದೀವಿ, ನಾವು ಇಲ್ಲಿದ್ದೀವಿ, ಅಸೃಜ್ಯ ರಾಶಿಯಲ್ಲಿ ಇದ್ದೇವೆ, ಈಗ ಸೃಷ್ಟಿಯಲ್ಲಿ ಇದ್ದೀವಿ, ನಾಳೆ ಮೋಕ್ಷದಲ್ಲಿದ್ದೀವಿ, ಮೋಕ್ಷದಲ್ಲಿ ಆನಂದ ಅನುಭವಿಸ್ತೀವಿ, ಈ ಸಂಸಾರದಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ತಿದ್ದೀವಿ. ಅಸೃಜ್ಯ ರಾಶಿಯಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ ಒಂದು ಕೋಳಿ ಗುಡ್ಡಿನಂತೆ ಸುಮ್ಮನೆ ಬಿದ್ದಿದ್ವಿ. ಹಾಗೂ ಕೂಡ ನಮ್ಮನ್ನು ಬಿಟ್ಟು ಅಗಲದೆ ನಮ್ಮ ಅಸ್ತಿತ್ವಕ್ಕೆ, ನಮ್ಮ ಉಳಿವಿಗೆ ಕಾರಣೀಭೂತನಾಗಿದ್ದಾನಾದ ಕಾರಣ ವಿಜಯರಾಯರಂತಾರೆ ಇವನನ್ನು ಘೃಣಿ ಅಂತ ಕರೆಯೋಣ. ಯಾಕೆ ನಮ್ಮ ಆಚಾರ್ಯ ಮಧ್ವರು ಚಕ್ರಾಬ್ಜ ಮಂಡಲದ ಚಿತ್ರವನ್ನು ಅಂದರೆ ಅದನ್ನು ಬರೀರಿ ಅಂತಾರೆ, ಅದರಲ್ಲಿ ಭಗವಂತನ ಉಪಾಸನೆ ಮಾಡಿರಿ ಅಂತಂತಾರೆ. ಆದ ಕಾರಣ ಆ ನಂತರದಲ್ಲಿ ಬಂದ ಅವರ ಶಿಷ್ಯರು ಮಧ್ಯದಲ್ಲಿ ಘೃಣಿ ಅಂತ ಬರಿಬೇಕು ಅಂತ ಹೇಳಿದ್ದಾರೆ. ಅದು 2 ಅಕ್ಷರದ ಮಂತ್ರ. ಅದಕ್ಕೆ ಓಂಕಾರ ಎಡಬಲದಲ್ಲಿ ಹಾಕಿದರೆ ಓಂ ಘೃಣಿಹಿ ಓಂ ಅಂಥೇಳಿ. ಇದು ನಮ್ಮ ಬಿಂಬರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮನ ರೂಪ. ಅವನು ಮೇಲಿನ ಬಲಗೈಯಲ್ಲಿ ಚಕ್ರ ಶಂಖ ಹಿಡ್ಕೊಂಡಿರ್ತಾನೆ, ಈ ಕಡೆ ಎಡಗೈಯಲ್ಲಿ ಚಕ್ರ ಹಿಡ್ಕೊಂಡಿರ್ತಾನೆ, ಕೆಳಗಿನ 2 ಕೈಗಳಲ್ಲಿ
ಅಭಯ ಜ್ಞಾನ ವರದ ಮುದ್ರೆಗಳನ್ನು ಹಿಡ್ಕೊಂಡಿರ್ತಾನೆ. ಇಂಥ ಪರಬ್ರಹ್ಮ ಬಿಂಬರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮ ಇವನನ್ನು ಚಿಂತನೆ ಮಾಡು. ಸೊ ಇದು ಮಧ್ಯದಲ್ಲಿರುವ ಮೊದಲನೆಯ ವಲಯ ಏನದಲ್ಲ, ಇದು ನಮ್ಮ ಸ್ವರೂಪ, ನಮ್ಮ ಆತ್ಮ. ಒಳಗಿರತಕ್ಕಂಥ ಓಂ ಘೃಣಿಹಿ ಓಂ ಎನ್ನುವ 4 ಅಕ್ಷರಗಳಿಂದ ಪ್ರತಿಪಾದ್ಯನಾಗಿರತಕ್ಕಂಥ ಭಗವಂತ ಅವನು ನಮ್ಮ ಬಿಂಬ. ಇಂಥ ಪರಬ್ರಹ್ಮನನ್ನು ಏನಂತ ಚಿಂತನೆ ಮಾಡಬೇಕು? ಅವರು ಹೇಳ್ತಾರೆ ವಿಜಯರಾಯರು, ಓಂ ಓಮ್ಮನು. ಯಾಕೆ ಓಮ್ಮನ ಬಗ್ಗೆ 2 ಓಂಕಾರ ಹಾಕಬೇಕು? ಒಂದು ಮಂತ್ರ ಅಂದರೆ ಎಡಬಲಗಳಲ್ಲಿ ಓಂಕಾರ ಇರಬೇಕು. ಓಂಕಾರ ಇಲ್ಲದೇ ಇದ್ದರೆ ಆ ಮಂತ್ರ ಸ್ರವತಿ ಅನೋಂಕೃತ. ಓಂಕಾರ ಇಲ್ಲದೆ ಪಠಿಸಲ್ಪಟ್ಟ ಮಂತ್ರ ಅದು ಸ್ರವತಿ ಹೋಗಿಬಿಡ್ತದೆ, ಫಲ ಸಿಗೋದಿಲ್ಲ ನಿಂಗೆ. ಆದ ಕಾರಣ ಘೃಣಿ ಎನ್ನುವ 2 ಅಕ್ಷರದ ಮಂತ್ರ ನಿಂಗೆ ಫಲಪ್ರದ ಆಗಬೇಕಾದರೆ ಓಂ ಓಂ ಅಂತ ಎಡದಲ್ಲಿ ಬಲದಲ್ಲಿ ಹಾಕಬೇಕು. ಈ ಓಂಕಾರಕ್ಕೆ ಅರ್ಥ ಏನೇ? ಅನಂತ ಗುಣಗಳಿಂದ ಕೂಡಿದವನು ಅಂತ ಅರ್ಥ. ಇನ್ನು ಅದಕ್ಕಿಂತ ಏನಿಲ್ಲ. ಅವನು ಬರೇ ಅನಂತ ಕಲ್ಯಾಣ ಗುಣಗಳಿಂದ ಕೂಡಿದವರು ಅಂತ ಮಾತ್ರ ಚಿಂತನೆ ಮಾಡಬಾರ್ದು. ಮತ್ತೇನು ಮಾಡಬೇಕು? ಅವನು ಯಾವ ತರಹದ ದೋಷ ಇಲ್ಲದೆ ಇದ್ದವನು. ಅದನ್ನೇ ಆಚಾರ್ಯರು ಮಧ್ವರು ಹೇಳ್ತಾರೆ, ನಾರಾಯಣಂ ಗುಣೈಹಿ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ. ಬರೇ ಕಲ್ಯಾಣ ಗುಣಗಳಿಂದ ಕೂಡಿದವನು ಅಂತ ಮಾತ್ರ ಚಿಂತನೆ ಮಾಡಬೇಡ. ದೋಷರಹಿತನಾದವನು ನನ್ನ ಭಗವಂತ ಅಂತ ನೀನು ಚಿಂತನೆ ಮಾಡಬೇಕು. ಇಲ್ಲ ಬರೇ ಕಲ್ಯಾಣ ಗುಣಗಳಿಂದ ಕೂಡಿದವನು ಅಂದರೆ ಹಾಗಾದ್ರೆ ದೋಷಗಳು ಅವೇನು? 1-2 ಇಲ್ಲ. ಯಾವ ತರಹದ ದೋಷಗಳು ಇಲ್ಲದೆ ಇರತಕ್ಕಂಥ ಅನಂತ ಕಲ್ಯಾಣ ಗುಣಗಳಿಂದ ಕೂಡಿದವನು ಅಂತಂಬೋ ಚಿಂತನೆ ಮಾಡಲಿಕ್ಕಾಗಿ ಈ ಕಡೆ ಒಂದು ಓಂಕಾರ, ಈ ಕಡೆ ಇದು ಬಲಭಾಗದಲ್ಲಿ ಒಂದು ಓಂಕಾರ, ಎಡಭಾಗದಲ್ಲಿ ಒಂದು ಓಂಕಾರ ಹಾಕಬೇಕು. ಈ 2 ಓಂಕಾರಗಳಿಂದ ಭಗವಂತ ನನ್ನ ಬಿಂಬ ಮೂರ್ತಿ ಅಂಥವನು ಅನಂತ ಕಲ್ಯಾಣ ಗುಣಗಳಿಂದ ಕೂಡಿದವನು. ಬರೇ ಅನಂತ ಕಲ್ಯಾಣ ಗುಣಗಳಿಂದ ಕೂಡಿದವನು ಮಾತ್ರ ಅಲ್ಲ, ಯಾವ ತರಹದ ದೋಷ ಇಲ್ಲ. ಸೊ ಇದು ಭಗವಂತನ ಬಿಂಬರೂಪಿಯಾದ ಪರಮಾತ್ಮನ ಚಿಂತನೆ ಆಯಿತು. ಇಂಥ ಭಗವಂತನನ್ನು 2 ಪುಷ್ಪಗಳಿಂದ ಅರ್ಚನೆ ಮಾಡಬೇಕು. ಅಂ ಅಹಾ. ಈ ಪುಷ್ಪಗಳು ಎಂಥ ಪುಷ್ಪಗಳು ಅಂತಂದರೆ ಇವು ನಮ್ಮ ಸಾಮಾನ್ಯವಾದ ನಮ್ಮ ತೋಟಗಳಲ್ಲಿ ಬೆಳೀತಕ್ಕಂಥ ಹೂಗಳಲ್ಲ. ನಮ್ಮ ತೋಟಗಳಲ್ಲಿ ಬೆಳೆದ ಹೂಗಳಾದರೆ ಅವು ಬಾಡಿ ಹೋಗ್ತವೆ. 1 ದಿವಸ ಇರ್ತವೆ, 2 ದಿವಸ ಇರ್ತವೆ, ಅದರ ಮೇಲೆ ಇರೋದಿಲ್ಲ. ಆದರೆ ಈ ಹೂವು ಅವಲ್ಲ. ಇವು ಎಂಥ ಹೂವು ಅಂದರೆ ಅಮ್ಮಂಬೋ ಒಂದು ಹೂವು, ಆಹಾ ಅಂತಕ್ಕಂಥ ಒಂದು ಹೂವು ನಿತ್ಯ ನೂತನವಾಗಿರ್ತಕ್ಕಂಥವು. ಇವು ಎಂದೆಂದೆಂದೆಂದಿಗೂ ಬಾಡದೇ ಇರತಕ್ಕಂಥ, ಇಂಥ ಬಾಡದೇ ಇರುವ ನಿತ್ಯ ನೂತನವಾಗಿರತಕ್ಕಂಥ 2 ಹೂಗಳನ್ನು ಒಂದು ತಲೆಗೆ ಏರಿಸು, ಮತ್ತೊಂದು ಪಾದಕ್ಕೆ ಏರಿಸು. ಅವು ಅವನ ಸ್ವರೂಪಭೂತವಾದ ಹೂಗಳು. ಅವು ಯಾವುವು? ಅಮ್ಮ ಅಂದ್ರೇನು? ಅಂತ ಅಂತಕ್ಕಂಥ ಭಗವಂತನ ರೂಪ. ಆಹಾ ಅಂತಂದರೆ ಅರ್ಧಗರ್ಭ ಅಂತಕ್ಕಂಥ ಭಗವಂತನ ರೂಪ. ಅವನ್ನೇ ಪುಷ್ಪವನ್ನಾಗಿ ಚಿಂತನೆ ಮಾಡಿ, ಯಾಕೆಂದರೆ ಅವನಿಗೆ ಈ ಪ್ರಾಕೃತವಾದ ಪುಷ್ಪಗಳನ್ನು ಏರಿಸಬೇಕಾಗಿಲ್ಲ. ಅವನ ಸ್ವರೂಪಭೂತವಾಗಿರತಕ್ಕಂಥ ಅವನದೇ ಆದ 2 ರೂಪಗಳನ್ನೇ ಪುಷ್ಪಗಳನ್ನಾಗಿ ಚಿಂತನೆ ಮಾಡಿ ಭಗವಂತನಿಗೆ ಏರಿಸಬೇಕು. ಓಂ ಘೃಣಿಹಿ ಓಂ ಅಂತಕ್ಕಂಥ ಭಗವಂತನಿಗೆ ನಿನ್ನ ಬಿಂಬ ಮೂರ್ತಿಗೆ ಅರ್ಚನೆ ಮಾಡಬೇಕು. ಏನದರ ಅರ್ಥ? ಅಮ್ ಅಂದರೆ ಅಂತ, ಅಂತ ಅಂದರೆ ಸರ್ವೋತ್ತಮ. ಇಷ್ಟೇ ಚಿಂತನೆ ಮಾಡು. ನನ್ನ ಒಳಗೆ ನನ್ನ ಉಳಿವಿಗೆ ಕಾರಣೀಭೂತನಾಗಿ ಏನು ನನ್ನ ಹೃದಯದ ಮಧ್ಯದಲ್ಲಿ ನಿಂತುಕೊಂಡಿದ್ದಾನೆ, ಸ್ವರೂಪದ ಹೃದಯದ ಮಧ್ಯದಲ್ಲಿ ನಿಂತುಕೊಂಡಿದ್ದಾನಲ್ಲ, ಆ ನನ್ನ ತಂದೆ ನನ್ನ ಬಿಂಬ ಮೂರ್ತಿ ಎಂಥವನು ಅಂತಂದರೆ ಸರ್ವೋತ್ತಮ. ಈ ಸರ್ವೋತ್ತಮ ಎನ್ನುವ ಗುಣದಲ್ಲಿ ಎಲ್ಲ ಗುಣಗಳು ಬಂದು ಸೇರಿಬಿಡ್ತಾವೆ. ಆದ ಕಾರಣ ಇಂಥ ಸರ್ವ ಗುಣಗಳಿಗೆ ನಿಲಯವಾದ ಆಗಾರವಾಗಿರ್ತಕ್ಕಂಥ ಅಂತ ಅಂತಕ್ಕಂಥ ಸರ್ವೋತ್ತಮ ಅಂತಕ್ಕಂಥ ಚಿಂತನೆಯನ್ನು ಗುಣದಿಂದ ಕೂಡಿದ ಭಗವಂತನನ್ನು ಚಿಂತನೆ ಮಾಡಿದ ಮೇಲೆ ಕೆಳಗಡೆ ಏನು ಮಾಡಬೇಕು? ಆಹಾ, ವಾಯುದೇವರ ಉಳಿವಿಗೆ ಕಾರಣವಾಗಿ ವಾಯುದೇವರನ್ನು ಉಳಿಸ್ತಾ ನನ್ನೊಳಗಿಟ್ಟು ನನ್ನ ಉಳಿವಿಗೆ ಕಾರಣೀಭೂತನಾಗಿರತಕ್ಕಂಥವನು. ಆದ ಕಾರಣ ಅರ್ಧಗರ್ಭ. ಇಂಥ 2 ಚಿಂತನೆಯಿಂದ ನಮ್ಮ ನಿರಂತರ ಚಿಂತೆ. ಸೊ ಈ ಏನು ಮೊದಲನೇ ವಲಯ ಆದ ಇದನ್ನು ನಾವೇನಂತ ಚಿಂತನೆ ಮಾಡಬೇಕು? ನಮ್ಮ ಸ್ವರೂಪ, ನನ್ನ ಆತ್ಮ ಅಂತ ಚಿಂತನೆ ಮಾಡಬೇಕು. ಇದರ ಒಳಗೆ ಘೃಣಿ ಅಂತಕ್ಕಂಥ ಬಿಂಬರೂಪಿ ಪರಮಾತ್ಮ ನಿಂತುಕೊಂಡಿದ್ದಾನೆ. ಅವನು ಎಂಥವನು? ಓಂ ಓಂ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿ ಯಾವ ತರಹದ ದೋಷ ಇಲ್ಲದೇ ಇರತಕ್ಕಂಥವನಾಗಿದ್ದಾನೆ. ಇಂಥ ನನ್ನ ಬಿಂಬನನ್ನು ಮತ್ತೊಂದು ರೀತಿಯಿಂದ ಚಿಂತನೆ ಮಾಡಬೇಕು. ಮತ್ತೇನು?
ಅವನು ಸರ್ವೋತ್ತಮ ಅಂತ ಚಿಂತನೆ ಮಾಡಬೇಕು. ಮತ್ತೊಂದೇನು ಚಿಂತನೆ ಮಾಡಬೇಕು? ನನ್ನ ಉಳಿವಿಗೆ ಕಾರಣೀಭೂತರಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಇದು ಮೊದಲನೆಯ ಮಂಡಲದ ಚಿಂತನೆ. ಇದನ್ನು ಪ್ರಧಾನವಾಗಿ ಚಕ್ರಾಬ್ಜ ಮಂಡಲದಲ್ಲಿ ಚಿಂತನೆ ಮಾಡಬೇಕು. ಇದರ ಬರೀ ಹಿಂಗೆ ಚಿಂತನೆ ಇಷ್ಟು ಮಾಡಿಬಿಟ್ಟು ಸಾಕಲ್ವಾಗ, ಚಕ್ರವನ್ನು ಫೋಟೋ ಇಟ್ಕೊಂಡೋದ್ರೆ ಇದನ್ನು ನಿನ್ನ ಒಳಗೆ ಚಿಂತನೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಿನ್ನ ಒಳಗೆ ಸ್ವರೂಪ ಇದೆ. ಆ ಸ್ವರೂಪದಲ್ಲಿ ಬಿಂಬ ಇದ್ದಾನೆ. ಅವನು ಈ ರೀತಿಯಾಗಿದ್ದಾನೆ ಅಂತ ಪ್ರತಿನಿತ್ಯ ಎದ್ದುಕೊಳ್ಳು. ನಿನಗೆ ಅನುಕೂಲ ಆಯಿತಾ 9 ಭಾಗಗಳನ್ನು ಚಿಂತನೆ ಮಾಡು. ಅಂದರೆ 8 ಮಂಡಲಗಳನ್ನು, ಒಂದು ತ್ರಿಕೋಣವನ್ನು ಚಿಂತನೆ ಮಾಡು. ನಿಂಗೆ ಆಗಿಲ್ಲ, ವಯಸ್ಸಾದ ಮೇಲೆ, ರಿಟೈರ್ಡ್ ಆದಮೇಲೆ ಏನು ಕೆಲಸ ಇರ್ತದೆ? ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಆದ ಕೂಡಲೇ ನಿನಗೇನೋ ಸಾಲಿಗ್ರಾಮನೋ ಏನೋ ಒಂದು ಮೂರ್ತಿ ಇಟ್ಕೊಂಡಿರ್ತೀಯಲ್ಲ, ಆ ಇಟ್ಟುಕೊಂಡ ಮೂರ್ತಿಯನ್ನು ಸಾಲಿಗ್ರಾಮಕ್ಕೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಿಂಗೆ ತಿಳಿದ ಮಂತ್ರಗಳಿಂದ ಪೂಜೆ ಎಲ್ಲ ಮಾಡಿ ಏನು ಮಾಡು ಗೊತ್ತನ? ಸುಖಾಸನದಲ್ಲಿ ಕೂತ್ಕೋ. ನಿನಗೆ ಯಾವ ಆಸನ ಬೇಕಾದ್ರೆ ಇಲ್ಲ. ಆ ಪೂಜೆ ಆದಮೇಲೆ ಮಧ್ಯಾಹ್ನ ಆಗ್ತದೆ, ಅದು ಆಲಸ್ಯ ಆಗ್ತದೆ, ಲೇಟ್ ಆಗ್ತದೆ, ಹೆಚ್ಚೆಚ್ಚು ಸೂರ್ಯೋದಯ ಆದಂತೆಲ್ಲ ಕಾನ್ಸಂಟ್ರೇಷನ್ ತಪ್ತದೆ. ಅದ ಕಾರಣ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂಚಾನಸಿಗೆ ಹೇಳ್ತೀಯಲ್ಲ, ಎದ್ದು ಕೂಡಲೇ ಸ್ವಾಮಿಗೆ ಮುಖ ತೊಳ್ಕೊ, ಮಾಧವ ಅಂತ ಚಿಂತನೆ ಮಾಡು. ಮುಖ ತೊಳೆಯುವಾಗ ಅದಾದ ಕೂಡಲೇ ಹಲ್ಲು ಸಂಮಾರ್ಜನಾದಿಗಳನ್ನು ಮಾಡಿಕೊಂಡು ನಂತರದಲ್ಲಿ ಒಂದು ಆಸನ ಹಾಕಿಕೊಂಡು ಏಕಾಂತದಲ್ಲಿ ಕೂತ್ಕೋ. ತುಳಸಿಗೆ, ಗೋವಿಗೆ ನಮಸ್ಕಾರ ಮಾಡಿ ಬಂದು, ಹಿರಿಯರ ಮನೆಯಾಗಿದ್ದರೆ ಅವರಿಗೆ ನಮಸ್ಕಾರ ಮಾಡಿ ಒಂದು ಏಕಾಂತವಾದ ಪ್ರದೇಶದಲ್ಲಿ, ಅಂದರೆ ದೇವರ ಕಟ್ಟೆಯ ಮೇಲೆ ಒಂದು ಆಸನ ಹಾಕಿಕೊಂಡು ಕೂತ್ಕೊಂಡು ಕಾನ್ಸಂಟ್ರೇಷನ್, ಏಕಾಗ್ರತೆಯನ್ನು, ಮನಸ್ಸನ್ನು ಏಕಾಗ್ರತೆಗೊಳಿಸಿ ಈ ಚಕ್ರಾಬ್ಜ ಮಂಡಲವನ್ನು ಚಿಂತನೆ ಮಾಡು. ನಿನ್ನ ಮೊದಲು ಒಳಗೆ ಹೋಗು, ನಿನ್ನ ಸ್ವರೂಪದಲ್ಲಿ ಹೋಗು. ಸ್ವರೂಪದಲ್ಲಿ ಹೀಗಿದೆ ನನ್ನ ಸ್ವರೂಪದಲ್ಲಿ ಬಿಂಬ ಇದ್ದಾನೆ. ಅವನು ಘೃಣಿ ಅಂತ ಕರೆಸ್ಕೋತಾನೆ. ಅವನು ಸರ್ವೋತ್ತಮನಾಗಿದ್ದಾನೆ. ಅವನು ನನ್ನ ಪ್ರಾಣರಕ್ಷಕನಾಗಿದ್ದಾನೆ. ವಾಯುದೇವರನ್ನು ರಕ್ಷಿಸ್ತಾ ಅವರ ದ್ವಾರ ನನ್ನನ್ನು ಉಸಿರಾಟದಿಂದ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿ ಆ ನಂತರದಲ್ಲಿ ಮುಂದಿನ ಭಾಗಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡು. ಇದು ನಿನ್ನ ಜೀವನದ ಧನ್ಯತೆಗೆ ಕಾರಣೀಭೂತವಾಗ್ತದೆ. ಇದು ಮೊದಲನೆಯ ಮಂಡಲದ ಚಿಂತನೆ. ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.